ಎಸ್ ನಮಸ್ಕಾರ, ನಾನು ನಿಮ್ಮ ವೀರೇಶ್ ವೀರಪ್ಪ. ಮೈಸೂರಿನಲ್ಲಿ ಹೋಟೆಲ್ ಮಾಫಿಯಾದವ್ರದ್ದು ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಎಸ್ಪೆಷಲಿ ನಾಯಿ ಬಾಲವನ್ನ ಅಲ್ಲಾಡ್ಸಿದ್ರೆ ಅದು ಸೃಷ್ಟಿ, ಬಾಲ್ವೆ ನಾಯಿಯನ್ನ ಅಲ್ಲಾಡ್ಸಿದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಇವತ್ತು ಅಂತಹದ್ದೊಂದು ಸ್ಥಿತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು 10 ಗಂಟೆಯ ನಂತರ ಏನಾದರೂ ಹೋಟೆಲ್ ಓಪನ್ ಮಾಡ್ಕೊಂಡಿದ್ರೆ ರೆಡ್ ಸಿಗ್ನಲ್ ಹಾಕೊಂಡು ಬಂದು ಪೊಲೀಸರು ಏಕಾಏಕಿ ಅವ್ರನ್ನ ಮುಚ್ಚಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಇಟ್ಸ್ ಎ ಗುಡ್, ಒಳ್ಳೆ ಕೆಲಸ ಅದು. ಆದ್ರೆ ಬೇರೆ ಖಾಸಗಿ ದೊಡ್ಡ ಹೋಟೆಲ್ಗಳಿಗಾದ್ರೆ ಇದು ಯಾವುದೂ ಇಲ್ಲ. ಅದು ಯಾಕೆ ಅನ್ನುವಂತಹದ್ದು ಸಾರ್ವಜನಿಕರ ಪ್ರಶ್ನೆ. ಬನ್ನಿ, ಈಗ ನಮ್ಮ ಜೊತೆ ಇದ್ದಾರೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೈಸೂರಿನಲ್ಲಿ ಬಹಳ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಪಾಡಿಗಾಗಿ ನಡೆಸ್ತಾ ಇರುವಂತಹ ಹೋಟೆಲ್ಗಳನ್ನ 10-11 ಗಂಟೆಗೆ ಮುಚ್ಚಿಬಿಡ್ತಾರೆ. ಆದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳಿದಾವಲ್ಲ, ಅದನ್ನ ಮುಚ್ಚಿಸ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಥವಾ ಅವ್ರಿಗೆ ಆತರ ಮುಚ್ಚಲಿಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗಲ್ವಾ? ಅಥವಾ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ಬಿಟ್ರೆ ಮಾತ್ರ ಸಮಸ್ಯೆ ಆಗ್ತದ? ಏನದು? ಏನು ಈ ತರದೊಂದು ಡಿಫ್ರೆನ್ಸಿಯೇಷನ್ ಇದೆಯಲ್ಲ, ಯಾಕದು? ನೋಡಿ, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂದಾಗ ಅದು ಸಂವಿಧಾನ ವಿರೋಧಿ ಕೆಲಸ ಆಗುತ್ತೆ, ಕಾನೂನು ಬಹಿರವಾದಂತ ಕೆಲಸ, ಕಾನೂನು ಉಲ್ಲಂಘನೆ ಆಗುತ್ತೆ. ಇವತ್ತು ಬೀದಿ ಬದಿಯವರು ಅವರು ಜೀವನ ಮಾಡಕ್ಕೆ ವ್ಯವಹಾರ ಮಾಡ್ತಾ ಇರೋದು, ದೊಡ್ಡ ದೊಡ್ಡ ಹೋಟೆಲ್ನವರು ಅವರು ಜೀವನ ಮಾಡಕ್ಕೆ ವ್ಯವಹಾರ ಮಾಡ್ತಿರೋದು. ಆದ್ರೆ ಕಾನೂನು ಎಲ್ಲರಿಗೂ ಒಂದೇ. ಇವತ್ತು ಬೀದಿ ಬದಿಲಿ ವ್ಯಾಪಾರ ಮಾಡೋರ್ನ ಒಂದು ಸಮಯವನ್ನ ನಿಗದಿಪಡಿಸಿ ಅವ್ರು ಏನಾದ್ರು ಆ ಸಮಯವನ್ನ ಮೀರಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತ ಅಧಿಕಾರಿಗಳು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳ ಮೇಲೂ ಕಾನೂನು ಕ್ರಮ ತಗೋಬೇಕು. ಯಾಕಂದ್ರೆ ಇವರು ಡೈಲಿ 50-100 ಕೊಡ್ತಾರೆ, ಅವರು ಲಕ್ಷ ಗಟ್ಟಲೆ ಕೊಡ್ತಾರೆ ಅಂತ ಬಿಡ್ತೀರ ಅವ್ರನ್ನ? ಇವರು ಡೈಲಿ ಫುಟ್ಪಾತ್ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದಾರೆ. ವಸೂಲಿ ಮಾಡೋದ್ರಿಂದನೇ ಕಾನೂನು ಉಲ್ಲಂಘನೆ ಮಾಡಿ ಪಾದಚಾರಿಗಳಿಗೆ ತೊಂದರೆ ಕೊಟ್ಕೊಂಡು ಅಲ್ಲೇ ಕಸವನ್ನ ಬಿಟ್ಕೊಂಡು ಎಲ್ಲ ಮೈಸೂರಿನ ಗಬ್ಬೆಳಿಸ್ತಾ ಇದಾರೆ. ಆದ್ರೆ ನಾವು ಹೇಳ್ತಾ ಇದೀವಲ್ಲ, ಫುಟ್ಪಾತ್ ಅವರಾಗ್ಲಿ 5 ಸ್ಟಾರ್ ಹೋಟೆಲ್ಗಳಾಗ್ಲಿ ಕಾನೂನು ಎಲ್ಲರಿಗೂ ಒಂದೇ. ಯಾವ ಸಮಯವನ್ನ ನಿಗದಿಪಡಿಸಿರ್ತೀರಿ ಆ ಸಮಯದೊಳಗಡೆ ನೀವು ಕೆಲಸ ಮಾಡಿ. ಆ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ಇದೇ ತರದೊಂದು ಪ್ರಕರಣ ನಡೀತು ಮೈಸೂರಿನಲ್ಲಿ. ಯಾವುದು? ಕುವೆಂಪು ಸ್ಟ್ಯಾಚು ಮುಂದಗಡೆ ಇದ್ದಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ರಸ್ತೆಗಳ ಮಧ್ಯ ಒಂದಷ್ಟು ವಾಹನಗಳಲ್ಲಿ ನಿಲ್ತವೆ, ಯಾಕೋ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕುವೆಂಪು ನಗರ ಪೊಲೀಸರು ಅದನ್ನ ತೆರವುಗೊಳಿಸಿ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು ಅವ್ರನ್ನೆಲ್ಲ. ಅದೇ ರೀತಿ ಈ ದೊಡ್ಡ ದೊಡ್ಡ ಹೋಟೆಲ್ಗಳ ಮುಂದೆ ಹೋದ್ರೆ ಎಷ್ಟು ವೆಹಿಕಲ್ಗಳು ನಿಂತಿರ್ತವೆ, ಅಲ್ಲಿ ಪಾರ್ಕಿಂಗ್, ನೋ ಪಾರ್ಕಿಂಗ್ ಬೋರ್ಡ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಅಲ್ಲಿ ನಡೆಯುವಂತಹದ್ದು ಟ್ರಾಫಿಕ್ ಜಾಮ್ ಅಲ್ವಾ ಆಗಿದ್ರೆ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಆಧಾರದ ಮೇಲೆ ಇವತ್ತು ಕುವೆಂಪು ನಗರದ ಸಂಚಾರಿ ಪೊಲೀಸರು ಏನ್ ಕಾನೂನು ಕ್ರಮ ತಗೊಂಡ್ರು, ಈ ಕುವೆಂಪು ನಗರ ಪೊಲೀಸ್ ಸ್ಟೇಷನ್ ಬೇರೆ ಕಾನೂನು, ನಜರ್ಬಾದ್ ಪೊಲೀಸ್ ಸ್ಟೇಷನ್ ಬೇರೆ ಕಾನೂನು, NR ಪೊಲೀಸ್ ಸ್ಟೇಷನ್ ಬೇರೆ ಕಾನೂನು. ಮೈಸೂರಿನಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ಗಳಿವೆ ಅಷ್ಟು ಸ್ಟೇಷನ್ಗೂ ಬೇರೆ ಬೇರೆ ಕಾನೂನು ಇದೆಯಾ? ಇಲ್ಲ ಒಂದೇ ಕಾನೂನು ಇರೋದು? ಜೊತೆಗೆ ಕೇವಲ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಕಾನೂನಾ? ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಇಲ್ವಾ? ಸರ್, ಇದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಮುಜುಗರ ಆಗುತ್ತೆ ಸರ್. IAS IPS ಓದಿ ಆ ಸ್ಥಾನಕ್ಕೆ ಬಂದು ಈ ರೀತಿ ಅಗಲು ದರೋಡೆ ಕೆಲಸ ಮಾಡತ್ತಿದೆಯಲ್ಲ, ಈ ರೀತಿ ಜನಗಳಿಗೆ ಗೊತ್ತಾಗೋ ರೀತಿ ಕೆಲಸ ಮಾಡ್ತಾರೆ, ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾ ಇದ್ರಲ್ಲ, ನಮ್ಗೆ ತುಂಬಾ ಮುಜುಗರ ಆಗ್ತಾ ಇದೆ. ನಾವು IAS IPS ಓದಿರೋರ್ನ, ನಾವು 8ನೇ ಕ್ಲಾಸ್ ಓದಿರೋರ್ನ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ಕಾನೂನು ಯಾವ ಎತ್ತಾಗಿ ಸಾಕ್ತಾ ಇದೆ? ಇವರು ನಾವು ಸಾರ್ವಜನಿಕರು ಅನ್ನೋ ಕಟ್ಟುವಂತ ತೆರಿಗೆ ಹಣದಲ್ಲಿ ಸಂಬಳ ತಗೋತಾರಲ್ಲ, ಇವ್ರಿಗೆ ನಾಚಿಕೆ ಆಗಲ್ವಾ? ಇವ್ರು ಸ್ವಾಭಿಮಾನ ಇಲ್ವಾ? ಸ್ವಾಭಿಮಾನ ಇಲ್ವಾ ಅಂತ. ಇವತ್ತು ಮೈಸೂರಿನಲ್ಲಿ ನೀವು ಯಾವ ಹೋಟ್ಲ್ ನಾವು ಹೇಳ್ತೀವಿ ಫುಟ್ಪಾತ್ ತೆರವುಗೊಳಿಸಿ ಅಂದ್ರೆ ಅವ್ರನ್ನ ಹಾಳು ಮಾಡಿ, ಅವ್ರನ್ನ ಬೀದಿ ಪಾಲು ಮಾಡಿ ಅಂತಲ್ಲ. ಫುಟ್ಪಾತ್ ಅಲ್ಲಿ ಮೈಸೂರಿನಲ್ಲಿ ಇರ್ತಕ್ಕಂಥ ಪ್ರಮುಖ ರಸ್ತೆಗಳಲ್ಲಿ ಇರ್ತಕ್ಕಂಥ ಫುಟ್ಪಾತಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಸೃಷ್ಟಿ ಮಾಡಿ, ಜಾಗ ಬೇಕಾದಷ್ಟು ಸರ್ಕಾರಿ ಜಾಗಗಳಿವೆ, ಅಲ್ಲೆಲ್ಲ ಫುಟ್ಪಾತ್ ವ್ಯಾಪಾರಿಗಳು ವ್ಯಾಪಾರ ಮಾಡಲಿ, ತಿಂಗಳಿಗೆ ಇಷ್ಟು ಅಂತ ಒಂದು ನಿಗದಿಪಡಿಸಿ ಸರ್ಕಾರಕ್ಕೆ ಲಾಭ ತಗೊಳ್ಳಿ. ಆದ್ರೆ ಎಲ್ಲಿ ನಿಮ್ ಕಾಟಾಚಾರಕ್ಕೆ ನಿಮ್ಗೆ ಇಷ್ಟ ಬಂದಂಗೆ ವ್ಯಾಪಾರಸ್ಥರನ್ನ ಬಿಟ್ಬಿಟ್ಟು ಅವರು ಪೈಪೋಟಿ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು, ಪಾದಚಾರಿಗಳಿಗೆ ತೊಂದರೆ ಕೊಟ್ಕೊಂಡು, ವಾಹನ ಸವಾರರಿಗೆ ತೊಂದರೆ ಕೊಟ್ಕೊಂಡು ಈ ರೀತಿ ಮಾಡೋದಿದೆಯಲ್ಲ. ಆಮೇಲೆ ಮಾಂಸನ ಫುಟ್ಪಾತಲ್ಲಿ ಬೇಯಿಸ್ತಾರಲ್ಲ, ಒಗ್ಗರಣೆಗೆ ಎಷ್ಟೋ ಜನ ಕುಟುಂಬದವ್ರು ಬಿದ್ದು ಆ ಒಗ್ಗರಣೆ ಘಾಟ್ಗೆ ಕಣ್ಣಿಗೆ ಬಿದ್ದು ಅಪಘಾತಗಳು ಸೃಷ್ಟಿಯಾಗಿದೆಯಲ್ಲ, ಈ ಅಧಿಕಾರಿಗಳ ಕಣ್ಣಿಗೆ ಕಾಣಲ್ವಾ? ನೀವು ಗಾಳಿಯಲ್ಲಿ ಗುಂಡಾರಿಸ್ಬೇಡಿ.
ಯಾವ ಹೋಟೆಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಲ್ಲಾ ಹೋಟ್ಲ್ಗಳಲ್ಲಿ ಬೀದಿ ಬದಲು ಮಾಡೋ ಫುಟ್ಪಾತ್ ಅಲ್ಲಿ ಈ ರೀತಿ ಸಮಸ್ಯೆ ಆಗೋದು. ನಾನು ಕಾನೂನು ಉಲ್ಲಂಘನೆ ಆಗ್ತಿರೋದು ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ. ಯಾವ ಹೋಟ್ಲ್? ಎಂಪೈರ್ ಹೋಟ್ಲು ಮೊನ್ನೆ ಒಂದು ಸುದ್ದಿ ಬಂದಿದೆ. ಎಂಪೈರ್ ಹೋಟ್ಲು 7 ಗಂಟೆ ಆದ್ರೂ ಬಾಗಿಲು ತೆಗ್ದಿದ್ದಾರೆ. ಇವ್ರ ಮೇಲೆ ಯಾಕೆ ಕಾನೂನು ಕ್ರಮ ತಗೊಳ್ಳಲ್ಲ ಅಂತ ಕನ್ನಡ ಪರ ಕೆಲವು ಹೋರಾಟಗಾರರು ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಯಾವ್ದು ವಿಡಿಯೋ ನನ್ನ ಹತ್ರ ಇದೀಗ. ಈ ರೀತಿ ಯಾಕೆ ಕಾನೂನು ಉಲ್ಲಂಘನೆ ಮಾಡ್ತೀರಿ? ಸರ್ವಾಧಿಕಾರಿ ಧೋರಣೆ ಯಾಕೆ ಮಾಡ್ತೀರಿ? ಬೀದಿಲಿ ಇರೋ ಒಂದು ಕೆಳಗಡೆ ಇರೋರ್ಗೆ ಒಂದು ನ್ಯಾಯ, ಮೇಲ್ಗಡೆ ಇರೋರ್ಗೆ ಒಂದು ನ್ಯಾಯನ? ಕಾನೂನಿನ ಮೇಲೆ ಎಲ್ಲರಿಗೂ ಒಂದೇ. ಆ ಅದ್ಭಾಸದಲ್ಲಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳ್ತೀವಿ. ನಾವು ಇವತ್ತು ಮೈಸೂರು ಪೊಲೀಸ್ ಆಯುಕ್ತರು ಬಂದಿದ್ದಾರೆ, ಸೀಮಾ ಲಾಟ್ಕರ್ ಅವರು. ಅವ್ರು ಬಂದ್ಮೇಲೆ ನಾವು ಬಹಳ ಒಂದು ಒಳಬಿಟ್ಕೊಂಡಿದ್ವಿ. ಮೈಸೂರು ಸಂಪೂರ್ಣ ಪಾದಚಾರಿಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ಫುಟ್ಪಾತ್ಗಳನ್ನ ತೆರವುಗೊಳಿಸ್ತಾರೆ. ಮೈಸೂರು ಸುರಸುಂದರವಾಗಿ ಕಾಣುತ್ತೆ. ಏನೋ ಒಂದು ಅಡ್ವೈಸ್ ಮಾಡ್ತಾರೆ ಅನ್ಕೊಂಡಿದ್ವಿ. ಇವ್ರು ಬಂದು ಎಷ್ಟು ವರ್ಷ ಆಯ್ತು? ಈಗ ಸೀಮಾ ಲಾಟ್ಕರ್ ಅವ್ರು ಬಂದು ಎಷ್ಟು ವರ್ಷ ಆಯ್ತು? ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಬರೀ ಮಾಧ್ಯಮಗಳ ಮುಂದೆ ಮಾತಾಡೋ ಸ್ಕೋಪ್ ತಗೊಳಕ್ಕೆ. ಇವರೆಲ್ಲ ನಮ್ಮ ಹಣವನ್ನ, ತೆರಿಗೆವನ್ನ ಲೂಟಿ ಮಾಡ್ಕೊಂಡು ಎಸಿ ರೂಮಲ್ಲಿ ಕೂತ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಹೊರತು, ಅವ್ರು ಬೇಕಾದಂಗೆ ರಾಜಕಾರಣಿಗಳು ಗುಲಾಮರಾಗಿ ವರ್ತನೆ ಮಾಡ್ತಾ ಇದ್ದಾರೆ ಹೊರತು, ಜನಸಾಮಾನ್ಯರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಪಾದಚಾರಿಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಎಲ್ಲ ಸಮಸ್ಯೆ ಆದ್ಮೇಲೆ ಸಮಸ್ಯೆನೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಪರಿಶೀಲನೆ ಮಾಡ್ಬೇಕಾಗಿರೋರು ಯಾರು? ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕಾಗಿರೋರು ಯಾರು? ಅಧಿಕಾರಿಗಳು. ಏನ್ ಮಾಡ್ತಾ ಇದೀರಿ? ಈಗ ಎಲ್ಲೋ ರಾಜಕಾರಣಿಗಳು ಒತ್ತಡಕ್ಕೆ ಒಂದ್ ಕಡೆ, ಎಲ್ಲೋ ಒಂದ್ ಕಡೆ ತೆರವು ಮಾಡ್ತಿದ್ದೀರಿ. ಇಲ್ಲಿ ರಾಜಕಾರಣಿಗಳು ಲಾಭ ಇದ್ರೆ ಅವ್ರು ತೆರವುಗೊಳಿಸಕ್ ಹೋಗಲ್ಲ. ಅಲ್ಲಿ ಲಾಭ ಇಲ್ಲ ಅಂದ್ರೆ ರಾಜಕಾರಣಿಗಳು ಮಾತು ಕೇಳ್ಕೊಂಡು ಜನಸಾಮಾನ್ಯರ ಮೇಲೆ ಗದಪ್ರಹಾರ ಮಾಡ್ತಿದ್ರಿ, ತರಕಾರಿ ಮಾರೋರ ಮೇಲೆ ಗದಪ್ರಹಾರ ಮಾಡ್ತಿದ್ರಿ. ನೀವು ತಾಕತ್ತು, ದಮ್ಮು, ಧೈರ್ಯ ಇದ್ರೆ ನೀವು ಸರ್ಕಾರದ ಅಧೀನದಲ್ಲಿ ಸಂವಿಧಾನದ ಬದ್ಧವಾಗಿದ್ರೆ ಎಲ್ಲರಿಗೂ ಒಂದೇ ಕಾನೂನು ಮಾಡಿ ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಮೈಸೂರಿನಲ್ಲಿ ನಡೆಯೋ ಅನ್ಯಾಯ ಅಕ್ರಮಗಳ ಬಗ್ಗೆ ಅಧಿಕಾರಿ ನೋಡ್ರಿ. ಮೊದಲು ಸಂಘ ಸಂಸ್ಥೆಗಳನ್ನ ಇವರು ಸಭೆ ಸಮಾರಂಭಗಳ ಕರಿತಾ ಇದ್ರು. ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ಆಯುಕ್ತರಾಗಿರ್ಬೋದು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ, ಇವರೆಲ್ಲ ಕನ್ನಡ ಪರ ಹೋರಾಟಗಾರನ, ರೈತ ಪರ ಹೋರಾಟಗಾರನ, ಚಿಂತಕರನ್ನ, ಪರಿಸರವಾದಿಗಳನ್ನ ಸಭೆಗಳು ಮಾಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಪೂರ್ವಭಾವಿ ಸಭೆ ಕರಿತಾ ಇದ್ರು. ಕಳೆದ 10 ವರ್ಷದಿಂದ ಸರ್ವಾಧಿಕಾರಿ ಧೋರಣೆ ಮಾಡ್ಕೊಂಡು ಹಣವನ್ನ ಲೂಟಿ ಮಾಡಕ್ಕೋಸ್ಕರ ನಾವು ಹೋರಾಟಗಾರನು ಕರಿತಿಲ್ಲ, ಪರಿಸರವಾದಿಗಳು ಕರಿತಿಲ್ಲ, ರೈತ ಪರ ಯಾರನ್ನೂ ಕರಿತಾ ಇಲ್ಲ. ಇವ್ರು ಇಷ್ಟಪಟ್ಟ ಮಾಡ್ತಾರೆ, ಕ್ಯಾಕ್ಟಸ್ ಒಪ್ಪುಗಿಸ್ಕೊತಾವ್ರೆ. ಎಲ್ಲ ವಿಫಲತೆ ಆಗ್ತಾ ಇದೆ. ಈಗ ಎಂಪೈರ್ ಹೋಟೆಲ್ಗೆ ಬರೋದಾದ್ರೆ ಅವರು ತಡರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡ್ತಾರೆ ಅನ್ನೋದಾಯ್ತು ಅಂತ ಹೇಳಿದ್ರೆ ಇದು ಪೊಲೀಸರಿಗೆ ಗೊತ್ತಿಲ್ವಾ? ಪೊಲೀಸರಿಗೆ ಗೊತ್ತಿದೆ, ಅಲ್ಲಿ ಲಾಭ ಜಾಸ್ತಿ ಇದೆ ಅಂತ ಈ ಕೆಲಸ ಮಾಡ್ತಾ ಇದಾರೆ. ಮಾನ ಮರ್ಯಾದೆ ಹೋಗ್ತಾ ಇದೆ. ಯಾವ ರೀತಿ ಲಾಭ? ಲಾಭ ಅಂದ್ರೆ ಮಂತ್ಲಿ, ತಿಂಗಳು, ವಾರಕ್ಕೂ ದುಡ್ಡು ಕೊಡ್ಬೋದು. ಇಲ್ಲಾಂದ್ರೆ ಹೆಂಗೆ ಇಶ್ಯೂಸ್ಕೊಂಡು ಬಿಟ್ಕೊಂಡು ಕೂತಿದ್ದಾರೆ? 2 ಗಂಟೆ ಬಿಡೋಕೆ ಅವಶ್ಯಕತೆ ಏನಿದೆ? ಎಂಪೈರ್ ಅವ್ರು ಯಾವ್ದಾರಾಗ್ಲಿ, ಅದು ಮುಖ್ಯಮಂತ್ರಿಗಳು ಹೋಟ್ಲಾಗಿರ್ಲಿ, ಪ್ರಧಾನ ಮಂತ್ರಿಗಳು ಹೋಟ್ಲಾಗಿರ್ಲಿ, ಕಾನೂನು ಅವ್ರಿಗೊಂಥರ ಇದೆಯಾ? ನಮ್ಮಂತ ಸಾಮಾನ್ಯ ಜನಗಳಿಗೊಂಥರ ಇದೆಯಾ? ಕಾನೂನು ಕಾಪಾಡತಕ್ಕಂಥ ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆ ಆದ್ರೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗೋದು. ಕಾಸಿಗೆ ಆಸೆ ಪಟ್ಟರೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗೋದು. ಆಮೇಲೆ ಮಂಗಳಾರತಿ ಆಗುತ್ತೆ. ಆಮೇಲೆ ಅಧಿಕಾರ ಒಂದು ಸ್ಥಾನಕ್ಕೆ ಅಗೌರವ ತಂದಂಗಾಗುತ್ತೆ. ಪೊಲೀಸ್ ಇಲಾಖೆ ಅಂದ್ರೆ ಮೊದಲು ನಾವೆಲ್ಲ ಇವಾಗಲೂ ಗೌರವ ಕೊಡ್ತೀವಿ. ಆ ಗೌರವನ ಉಳಿಸ್ಕೊಳಕ್ ಬಂದಿರ್ತಕ್ಕಂಥ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಹಗಲು ರಾತ್ರಿ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಎಲ್ಲ ನಮ್ಮನ್ನೇ ತಿರಸ್ಕಾರ ಮಾಡಿ, ನಮ್ಮನ್ನೇ ದೂರ ಇಟ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ರಲ್ಲ, ಅದರಿಂದ ಇಂಥ ಸಮಸ್ಯೆಗಳು ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. ಎಸ್ ಸರ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ಪರಮೇಶ್ವರ್ ಅವರ ಮಾತು. ನಗರದಲ್ಲಿ ಯಾವುದೇ ಹೋಟೆಲ್ಗಳಾಗಲಿ 10 ಗಂಟೆಗೆ ನಿಲ್ಲಿಸಬೇಕು ಅನ್ನೋದಾದ್ರೆ 10 ಗಂಟೆ ನಿಲ್ಲಿಸಬೇಕು. ಅವರಿಗೊಂದು ಇವರಿಗೊಂದು ಮಾಡುವಂತಹದ್ದು ಸರಿ ಇಲ್ಲ ಅನ್ನುವಂತಹದ್ದು ಹೋರಾಟಗಾರರ ಮನೋಭಾವ. ವೀರೇಶ್ ಜೊತೆ ಶರತ್, ಇಡಿನ್ಸ್ ನ್ಯೂಸ್.